ನೆನಪಿನಲ್ಲಿ ಇಟ್ಟುಕೊಳ್ಳಿ, ದೊಡ್ಡ ದೊಡ್ಡ ಪ್ರಯತ್ನಗಳೆಲ್ಲವೂ ಕೂಡ ಅವಹೇಳನದಿಂದಲೇ ಆರಂಭವಾಗುತ್ತವೆ. ಶ್ರೇಷ್ಠ ವ್ಯಕ್ತಿಗಳು ಅವಹೇಳನಗಳಿಗೆ ಗಮನ ಕೊಡದೆ ತಮ್ಮ ನಿರಂತರವಾಗಿರುವಂತಹ ಪ್ರಯತ್ನದಿಂದಾಗಿ ತಮ್ಮ ಗುರಿಯನ್ನು ತಲುಪುತ್ತಾರೆ. ಜೀವನದಲ್ಲಿ ಏನಾದರೂ ಸಾಧಿಸಬೇಕಾದಲ್ಲಿ ನಿಂದನೆಗಳಿಗೆ ಗಮನ ಕೊಡಬೇಡಿ. ಮೈ ಮೇಲೆ ಇರುವ ಬಂಗಾರಕ್ಕಿಂತ ನಮ್ಮ ಪಕ್ಕದಲ್ಲಿರುವ ಒಬ್ಬ ಶ್ರೇಷ್ಠ ವ್ಯಕ್ತಿಯಿಂದ ನಮ್ಮ ಮೌಲ್ಯ ಬೆಳೆಯುತ್ತದೆ. ಮೇಲೆ ಕಾಣಿಸುವಷ್ಟು ಸಂತೋಷವಾಗಿ ಯಾರ ಜೀವನವೂ ಕೂಡ ಇರುವುದಿಲ್ಲ. ಮೇಲ್ನೋಟಕ್ಕೆ ಎಲ್ಲರೂ ಕೂಡ ಸಂತೋಷವಾಗಿರುವರು ಎಂದು ಕಾಣಿಸುತ್ತದೆ. ಅಸಲಿಗೆ ಎಲ್ಲರ ಒಳ ಉಕ್ಕಿ ನೋಡಿದಾಗ ಎಲ್ಲರ ಬಳಿಯೂ ಕೂಡ ಸಮಸ್ಯೆಗಳ ಭಂಡಾರವೇ ಇದೆ. ಪ್ರತಿಯೊಬ್ಬರಿಗೂ ಕೂಡ ಅವರದ್ದೇ ಆಗಿರುವಂತಹ ಸಮಸ್ಯೆಗಳು ಇದ್ದೇ ಇರುತ್ತವೆ. ಜೀವನದಲ್ಲಿ ಉನ್ನತವಾಗಿರುವಂತಹ ಸ್ಥಾನಕ್ಕೆ ಏರುವವರೆಗೂ ಕಿವಿಗಳನ್ನು ಮುಚ್ಚಿಕೊಳ್ಳಬೇಕು. ಏಕೆಂದರೆ ಏರುವ ಮಧ್ಯದಲ್ಲಿ ಬರುವಂತಹ ನಿಂದನೆಗಳನ್ನು ಕೇಳಿಸಿಕೊಂಡರೆ ಎತ್ತರಕ್ಕೆ ಏರಲು ಆಗುವುದೇ ಇಲ್ಲ. ನಮ್ಮ ಕೈ ಹಿಡಿದು ನಡೆಸಿದವರನ್ನ ಹಾಗೂ ನಮ್ಮ ಕೈ ಹಿಡಿದು ನಡೆಯುವವರನ್ನ ಯಾವತ್ತಿಗೂ ಕೂಡ ಮರೆಯಬೇಡ. ಹಾಗೆ ಯಾವತ್ತಿಗೂ ಕೂಡ ಕೈ ಬಿಡಬೇಡ. ಶರೀರಕ್ಕೆ ಮರಣ ಎನ್ನುವುದು ಒಂದು ಬಾರಿ ಮಾತ್ರವೇ, ಆದರೆ ಮನಸ್ಸಿಗೆ ಮಾತ್ರ ತಪ್ಪು ಮಾಡಿದ ಪ್ರತಿ ಬಾರಿಯೂ ಕೂಡ ಮರಣವೇ. ಅಣುವಿನಷ್ಟು ಅರ್ಥ ಮಾಡಿಕೊಳ್ಳದೇ ಇರುವಂತಹ ಮನಸ್ಸು ಇಲ್ಲದಿದ್ದರೆ ಆಕಾಶದಷ್ಟು ಪ್ರೇಮವಿದ್ದರೂ ಕೂಡ ವ್ಯರ್ಥವೇ. ಹಿಂದೆ ಹೋಗಿ ನಮ್ಮ ಗತವನ್ನು ಬದಲಾಯಿಸದೇ ಇರಬಹುದು, ಆದರೆ ಮುಂದೆ ಹೋಗಿ ನಮ್ಮ ಭವಿಷ್ಯವನ್ನು ತಪ್ಪದೇ ಬದಲಾಯಿಸಿಕೊಳ್ಳಬಹುದು. ಕೆಲವು ಬಾರಿ ಕಠಿಣವಾಗಿರುವಂತಹ ಮನಸ್ಸಿನ ಹಿಂದೆ ಸದೃದಯವಿರುತ್ತದೆ. ಕೋಪದಿಂದ ಆಡಿದ ಮಾತಿನ ಹಿಂದೆ ಜವಾಬ್ದಾರಿಯಿಂದ ಕೂಡಿದ ಪ್ರೇಮವಿರುತ್ತದೆ. ಹವ್ಯಾಸಗಳು ಆಯುಧಗಳ ಹಾಗೆ. ಒಳ್ಳೆಯ ಹವ್ಯಾಸಗಳು ಇದ್ದರೆ ಜೀವನವನ್ನು ಮೇಲೆತ್ತುತ್ತದೆ. ಅದೇ ಹವ್ಯಾಸಗಳು ಕೆಟ್ಟದ್ದಾಗಿದ್ದರೆ ಮೇಲೆ ಕೆತ್ತಿದಂತಹ ಜೀವನವನ್ನು ಕೂಡ ಕೆಳಗೆ ಹಾಕಬಲ್ಲವು. ಅದಕ್ಕಾಗಿಯೇ ಹವ್ಯಾಸವನ್ನು ರೂಢಿಸಿಕೊಳ್ಳುವುದು ಒಳಿತು. ಅದುವೇ ಒಳ್ಳೆಯ ಹವ್ಯಾಸಗಳು ಆಗಿದ್ದರೆ ಇನ್ನೂ ಒಳಿತು. ಯಾವಾಗಲೂ ಕೂಡ ನಮ್ಮ ಕಡೆಯಿಂದಲೇ ಅಲ್ಲ, ಆಗಾಗ ಇತರರ ಕಡೆಯಿಂದಲೂ ಕೂಡ ಯೋಚಿಸುವುದನ್ನು ಕಲಿಯಿರಿ. ಆಗ ಬಾಂಧವ್ಯಗಳು ಉತ್ತಮವಾಗಿರುತ್ತದೆ. ಯಾವಾಗಲೂ ನಾನೇ ಸರಿ ಅನ್ನೋ ಅಹಂಕಾರ ಬೇಡ. ಜವಾಬ್ದಾರಿ ಅನ್ನೋದು ಯಾವಾಗಲೂ ಕೂಡ ಭಾರವಾಗಿಯೇ ಇರುತ್ತದೆ. ಸಾಮರ್ಥ್ಯ ಇರುವರು ಮಾತ್ರ ಅದನ್ನು ಸಕ್ರಿಯವಾಗಿ ನಿಭಾಯಿಸಬಲ್ಲರು. ಮರಣವೇ ಅಲ್ಲ, ಕೆಲವರ ಚುಚ್ಚು ಮಾತುಗಳು ಮಾತ್ರ ಮನುಷ್ಯನನ್ನ ಕೊಲ್ಲುತ್ತವೆ. ಅದಕ್ಕಾಗಿ ಮಾತಿನಲ್ಲಿ ಹಿಡಿತವಿರಲಿ. ಮನುಷ್ಯರೊಂದಿಗೆ ಕೂಡಿದಂತಹ ಬಾಂಧವ್ಯಗಳು ಮನಸ್ಸನ್ನ ಬದಲಾಯಿಸುವವರೆಗೂ ಮಾತ್ರ ಇರುತ್ತದೆ. ಆದರೆ ಮನಸ್ಸಿನೊಂದಿಗಿನ ಬಾಂಧವ್ಯಗಳು ಮಣ್ಣಲ್ಲಿ ಮಣ್ಣಾಗುವವರೆಗೂ ಕೂಡ ಜೊತೆಗೆ ಇರುತ್ತದೆ. ಮಕ್ಕಳನ್ನು ಬೆಳೆಸುವುದು ಒಂದು ಉತ್ತಮವಾಗಿರುವಂತಹ ಕಾರ್ಯ. ಮಕ್ಕಳನ್ನು ಶ್ರೇಷ್ಠ ರೀತಿಯಾಗಿ ಅಥವಾ ಸಾಮಾನ್ಯ ರೀತಿಯಾಗಿಯೂ ಕೂಡ ಬೆಳೆಸಬಹುದು. ಹುಟ್ಟುತ್ತಲೇ ಯಾರು ಶ್ರೇಷ್ಠವಾಗಿ ಅಥವಾ ಸಾಮಾನ್ಯವಾಗಿ ಹುಟ್ಟುವುದಿಲ್ಲ. ನಾವು ಬೆಳೆಸುವ ರೀತಿ ಮತ್ತು ಸುತ್ತಮುತ್ತಲಿನ ಸಮಾಜ ಅವರನ್ನು ಆ ರೀತಿಯಾಗಿ ನಿರ್ಮಿಸುತ್ತದೆ. ಈ ಪ್ರಪಂಚದಲ್ಲಿ ಇದುವರೆಗೂ ಕೂಡ ಆಗಿ ಹೋದ ಎಷ್ಟೋ ಮಹಾನ್ ವ್ಯಕ್ತಿಗಳ ಹಿಂದೆ ಅವರ ತಂದೆ ತಾಯಿಗಳು ಮತ್ತು ಗುರುಗಳು ಇದ್ದಾರೆ. ಮಕ್ಕಳನ್ನ ಶ್ರೇಷ್ಠ ವ್ಯಕ್ತಿಗಳಾಗಿ ನಿರ್ಮಿಸುವ ಜವಾಬ್ದಾರಿ ಅವರದ್ದೇ ಆಗಿರುತ್ತದೆ. ಎಲ್ಲ ಮಕ್ಕಳಲ್ಲಿ ಇರುವ ಶ್ರೇಷ್ಠತೆಯನ್ನ ಪರಿಚಯಿಸಬೇಕು. ಅವರ ಮಹಾನ್ತನವನ್ನ ಗಮನಿಸಬೇಕು. ಹಾಗೆ ಮತ್ತೊಂದು ಮಗುವಿನೊಂದಿಗೆ ತುಲನೆ ಮಾಡಬಾರದು. ಅವರಲ್ಲಿರುವಂತಹ ಮಹಾನ್ ಗುಣವನ್ನ ಗೌರವಿಸಿ. ಇಂದು ನಮ್ಮ ಮಕ್ಕಳನ್ನ ಶ್ರೇಷ್ಠ ವ್ಯಕ್ತಿಗಳಾಗಿ ಬೆಳೆಸಿದರೆ ನಾಳೆ ಸಮಾಜವು ಶ್ರೇಷ್ಠ ಸಮಾಜವಾಗಿ ನಿರ್ಮಾಣವಾಗುತ್ತದೆ. ಪ್ರತಿ ಕಲ್ಲಿನಲ್ಲಿಯೂ ಕೂಡ ಒಂದು ಸುಂದರವಾಗಿರುವಂತಹ ಮೂರ್ತಿ ಇದೆ. ಒಬ್ಬ ಶಿಲ್ಪಿ ಕಲ್ಲಿನಲ್ಲಿರುವ ಮೂರ್ತಿಯನ್ನು ನೋಡಿ ಬೇಡದಿರುವುದನ್ನು ತೆಗೆದು ಅಲ್ಲಿ ಸುಂದರವಾಗಿರುವಂತಹ ಮೂರ್ತಿಯನ್ನು ಗೋಚರಿಸುವಂತೆ ಮಾಡುತ್ತಾನೆ. ಹಣೆ ಬರಹದಲ್ಲಿ ನಮ್ಮದು ಅಂತ ಬರೆದಿದ್ದರೆ ಅದು ಈ ಪ್ರಪಂಚದಲ್ಲಿ ಎಲ್ಲೇ ಇದ್ದರೂ ಕೂಡ ನಿಮಗೆ ಸಿಕ್ಕೇ ಸಿಗುತ್ತದೆ. ಅದು ವಸ್ತುವಾಗಲಿ, ವ್ಯಕ್ತಿಯೇ ಆಗಲಿ, ಅಥವಾ ಏನಾದರೂ ಕೂಡ ಆಗಲಿ. ನಂಬಿಕೆ ಅನ್ನುವುದು ಇತರರ ಮೇಲೆ ಅಲ್ಲ, ನಮ್ಮ ಮೇಲೆ ನಮಗೆ ಇದ್ದಾಗ ಮಾತ್ರ ಜೀವನದಲ್ಲಿ ಸಫಲವಾಗಲು ಸಾಧ್ಯವಾಗುತ್ತದೆ. ಒಬ್ಬರಿಗೆ ಮಾತು ಕೊಡುವುದಕ್ಕಿಂತ ಮುಂಚೆ ಚೆನ್ನಾಗಿ ಯೋಚಿಸು. ಏಕೆಂದರೆ ನಿನಗೆ ಅದು ಕೇವಲ ಮಾತೇ ಇರಬಹುದು, ಆದರೆ ಆ ಮಾತು ತೆಗೆದುಕೊಂಡವರಿಗೆ ಅದು ಒಂದು ನಂಬಿಕೆಯಾಗಿರುತ್ತದೆ.
ಇತರರನ್ನ ನಿಂದಿಸುವ ಅಭ್ಯಾಸ ಇರುವವರಿಗೆ ನಿಜವನ್ನ ತಿಳಿದುಕೊಳ್ಳಬೇಕು ಎನ್ನುವಂತಹ ಆಸಕ್ತಿ ಇರುವುದಿಲ್ಲ. ಇತರರನ್ನ ಸುಖ ಸುಮ್ಮನೆ ನಿಂದಿಸುವುದೇ ಅವರ ಕೆಲಸ. ನೀನು ಧರಿಸಿದಂತಹ ವಸ್ತ್ರ ಮತ್ತು ಆಭರಣಗಳಿಂದ ನಿನ್ನ ಒಂದು ಬಾಹ್ಯ ಸೌಂದರ್ಯ ತೋರಿಸುತ್ತದೆ. ಆದರೆ ನೀನು ಮಾತನಾಡೋ ಮಾತು ನಿನ್ನ ಮನಸ್ಸಿನ ಸೌಂದರ್ಯವನ್ನ ತೋರಿಸುತ್ತದೆ. ಯಾವುದೇ ಬಾಂಧವ್ಯದಲ್ಲಿ ಹೇಳುವ ಮತ್ತು ಕೇಳುವಂತಹ ಸಲಿಗೆ ಇದ್ದಾಗ ಮಾತ್ರ ಆ ಬಾಂಧವ್ಯ ಕೊನೆಯವರೆಗೂ ಕೂಡ ಉಳಿಯುತ್ತದೆ. ಜೀವನದಲ್ಲಿ ಕೆಲವು ಬಾರಿ ತಪ್ಪು ಮಾಡದೇ ಇದ್ದರೂ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಜೀವನದಲ್ಲಿ ಇದ್ದಲ್ಲೇ ಇರದೆ ಉನ್ನತವಾಗಿ ಬೆಳೆಯಬೇಕು. ಅದಕ್ಕೆ ತಗ್ಗಿ ನಡೆಯುವುದನ್ನ ಕಲಿಯಲೇಬೇಕು. ಬೆಟ್ಟದಷ್ಟು ಸಹನೆಯನ್ನ ನರನರಗಳಲ್ಲಿಯೂ ಕೂಡ ತುಂಬಿಕೊಂಡು ಜೀವನದಲ್ಲಿ ಮುಂದೆ ಸಾಗಬೇಕು. ಆಗಲೇ ಸಮಾಜದಲ್ಲಿ ಗೌರವ ಮತ್ತು ಮೌಲ್ಯ ದೊರೆಯುತ್ತದೆ. ಜೀವನದಲ್ಲಿ ಎಲ್ಲ ಸರಿ ಇದ್ದಾಗ ಧೈರ್ಯ ಮತ್ತು ಶಾಂತಿಯಿಂದ ಇರುವುದು ದೊಡ್ಡ ವಿಷಯವಲ್ಲ. ಅದೆಷ್ಟೋ ಸಮಸ್ಯೆಗಳು ನಿನ್ನ ಸುತ್ತಲೂ ಇದ್ದರೂ ಕೂಡ ಧೈರ್ಯ ಮತ್ತು ನೆಮ್ಮದಿಯನ್ನ ಕಳೆದುಕೊಳ್ಳದೆ ಇರುವುದೇ ದೊಡ್ಡ ವಿಷಯವಾಗಿರುತ್ತದೆ. ನಾವು ಬರೆಯುವಂತಹ ಅಕ್ಷರಗಳು ತಪ್ಪಾದರೆ ಸರಿಪಡಿಸಿಕೊಳ್ಳಬಹುದು. ಆದರೆ ನಾವು ನಡೆಯುವಂತಹ ಮಾರ್ಗವೇ ತಪ್ಪಾಗಿದ್ದರೆ ಸರಿಪಡಿಸಿಕೊಳ್ಳಲು ಬಹಳ ಕಾಲ ಸಮಯ ಬೇಕಾಗುತ್ತದೆ. ಜೀವನ ಒಂದು ನದಿಯ ಪ್ರವಾಹವಿದ್ದಂತೆ. ಪ್ರವಾಹ ಯಾವಾಗ ಯಾವ ತಿರುವು ಪಡೆದುಕೊಳ್ಳುತ್ತದೆ ಎಂದು ಊಹಿಸಲು ಸಾಧ್ಯವೇ ಇಲ್ಲ. ಪ್ರತಿಯೊಂದು ತಿರುವುಗಳನ್ನು ನಾವು ಸ್ವೀಕರಿಸಬೇಕು. ಒಂದು ಬಾರಿ ಮುಂದೆ ಸಾಗಿದರೆ ಹಿಂತಿರುಗುವುದು ಅಸಾಧ್ಯ. ಜೀವನ ಒಂದು ಗಮ್ಯ ಅಲ್ಲ, ನಿರಂತರವಾಗಿರುವ ಒಂದು ಪ್ರಯಾಣ. ಸಂತೋಷ ಇರುವ ಕಡೆ ನೀನು ಬದುಕಬೇಕು ಎಂದುಕೊಳ್ಳುವ ಬದಲು ನೀನು ಇರುವ ಕಡೆ ಸಂತೋಷವನ್ನ ಸೃಷ್ಟಿಸಿಕೋ. ಆಗ ತೃಪ್ತಿದಾಯಕವಾಗಿರುತ್ತದೆ. ಇನ್ನು ಇದೇ ರೀತಿಯಾಗಿರುವಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.